ಹಂತದಲ್ಲಿ 5ನೇ ತರಂಗ. ಆ 5ನೇ ತರಂಗದಲ್ಲಿ ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಮಧ್ಯಮ ಅಧಿಕಾರಿಯಾದ ಅದೃಷ್ಟಿಯನ್ನು ಕುರಿತು ಸದ್ಗುರುಗಳು ಉಪದೇಶ ಮಾಡ್ತಾ ಬಂದ್ರು. ನಿನ್ನಿನ ದಿವಸ ವಿಷಯ ಏನ್ ನೋಡಿದೆವಪ್ಪ ಅಂತ ಕೇಳಿದ್ರೆ 288ನೇ ಅಂಕದಲ್ಲಿ ವಿಶ್ವ ಮತ್ತು ತೈಜಸ್ಸನಿಗಿರುವ ವಿಲಕ್ಷಣತೆಯು ಅವೇ 7 ಅಂಗ ಮತ್ತು 19 ಮುಖಗಳು ತೈಜಸ್ಸನಿಗೂ ಕೂಡ ಇರುವವು ಎಂದು ತಿಳಿದುಕೊಳ್ಳಲು ಯೋಗ್ಯವಿರುತ್ತದೆ. ಆದರೆ ಇಷ್ಟು ಮಾತ್ರ ಭೇದವಿರುತ್ತದೆ. ಏನು ಭೇದದಪ್ಪ ಅಂತ ಕೇಳಿದ್ರೆ, ಒಂದೇ ಕಡ ಈಶ್ವರನ ಯಾವ ಅಂಗಗಳು ಮತ್ತು ಮುಖಗಳು ಇರುತ್ತವೆಯೋ ಅವು ಮಾತ್ರ ಈಶ್ವರ ರಚಿತವಿರುತ್ತವೆ. ಆ ಈಶ್ವರನ ಏನು 7 ಅಂಗ 19 ಮುಖ ಏನು ಹೇಳ್ಯಾರಲ್ಲ, ಅವು ಈಶ್ವರ ರಚಿತದವು. ಈಶ್ವರ ಸೃಷ್ಟಿ ನೋಡವ ಯಾರು? ವಿಶ್ವ. ಇನ್ನು 2ನೇ ಕಡ ತೈಜಸನ ಯಾವ ಇಂದ್ರಿಯ ಮತ್ತು ದೇವತಾ ವಿಷಯ ರೂಪ ತ್ರಿಪುಟಿಗಳು ಮತ್ತು ಶಿರಸ್ಸು ಮೊದಲಾದ ಯಾವ ಅಂಗಗಳು ಇರುತ್ತವೆಯೋ ಅವು ಮನೋಮಯವಾಗಿರುತ್ತವೆ. ಅವು ಮನೋಮಯದವು. ಯಾವ ಸ್ವಪ್ನ ಪದಾರ್ಥಗಳೆಲ್ಲ ಹೆಂಗದವಪ್ಪ ಅಂತ ಕೇಳಿದ್ರೆ ಅವು ಮನೋಮಯ. ತೈಜಸನ ಭೋಗವು ಸೂಕ್ಷ್ಮವಾಗಿರುತ್ತದೆ. ಅವ ಒಳಗೆ ನೋಡೋದು, ಅದಕ್ಕೆ ಅವು ಸೂಕ್ಷ್ಮದವು. ಅದಕ್ಕೆ ಯದ್ಯಪಿ ಬರ್ತಾನಿಲ್ಲಿ ಏನಂತನವ, ಭೋಗವೆಂದರೆ ಸುಖ ಅಥವಾ ದುಃಖಗಳ ಜ್ಞಾನವಿರುತ್ತದೆ. ಅದರಲ್ಲಿ ಸೂಕ್ಷ್ಮತ್ವ ಮತ್ತು ಏನಂತಂದ್ರೆ ಅದರಲ್ಲಿ ಸ್ಥೂಲತ್ವ ಮತ್ತು ಸೂಕ್ಷ್ಮತ್ವವನ್ನು ಹೇಳುವುದು ಸಂಭವಿಸುವುದಿಲ್ಲ. ಭೋಗ ಅಂದ್ರೆ ಸುಖ ಆಗಲಿ ಬೇಡ, ದುಃಖದ ಜ್ಞಾನಕ್ಕೆ ಭೋಗ ಅಂತಾರ. ನೀವು ಅದ್ರಾಗ ಮತ್ತೆ ಸ್ಥೂಲತ್ವ ಸೂಕ್ಷ್ಮತ್ವ ಹೇಳಗತ್ತೀರಲ್ಲ, ಅದಕ್ಕೆ ಸಮಾಧಾನಕಾರರು ಏನಂತಾರ, ತಥಾಪಿ ಬಾಹ್ಯದಲ್ಲಿ ಯಾವ ಶಬ್ದಾದಿ ವಿಷಯಗಳಿರುತ್ತವೆಯೋ ಅವುಗಳ ಸಂಬಂಧದಿಂದ ಯಾವ ಸುಖ ಅಥವಾ ದುಃಖದ ಸಾಕ್ಷಾತ್ಕಾರವಾಗುವುದು ಅದು ಸ್ಥೂಲ ಭೋಗವೆಂದು ಹೇಳಲ್ಪಡುತ್ತದೆ. ಇನ್ನು 2ನೇದ್ದು ಮಾನಸವಾದ ಯಾವ ಶಬ್ದಾದಿ ವಿಷಯಗಳಿರುವವು ಅವುಗಳ ಸಂಬಂಧದಿಂದ ಯಾವ ಭೋಗವಾಗುತ್ತದೆಯೋ ಅದು ಸೂಕ್ಷ್ಮ ಭೋಗವೆಂದು ಹೇಳಲ್ಪಡುತ್ತದೆ. ಸೂಕ್ಷ್ಮ ಭೋಗ ಅಂದ್ರೆ ಯಾರಾದರೂ ಕೆಟ್ಟ ಬೇಗಳು ಬೈದ್ರೆ ನಮಗೆ ನೋವಾಗ್ತದಿಲ್ಲ, ಅದು ಸೂಕ್ಷ್ಮವಾಗಿ ಒಳಗೆ, ಅದು ಸೂಕ್ಷ್ಮ ಭೋಗ. ಇದೇ ಕಾರಣದಿಂದ 1ನೇದ್ದು ವಿಶ್ವನು ಸ್ಥೂಲ ವಿಷಯಗಳ ಭೋಕ್ತೃ ಎಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ವಿಶ್ವನು ಏನಪ್ಪ ಅಂತ ಕೇಳಿದ್ರೆ ಸ್ಥೂಲ ವಿಷಯಗಳ ಭೋಕ್ತೃ ಎಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ಮತ್ತು 2ನೇ ಕಡ ತೈಜಸನು ಸೂಕ್ಷ್ಮ ವಿಷಯಗಳ ಭೋಕ್ತೃ ಎಂದು ಹೇಳಿರುತ್ತದೆ. ಯಾಕಂದರೆ ತೈಜಸನ ಭೋಗ ವಸ್ತುಗಳಾದ ಯಾವ ಶಬ್ದಾದಿ ವಿಷಯಗಳಿರುತ್ತವೆಯೋ ಅವು ಮಾನಸವಾಗಿರುತ್ತವೆ, ಮನಸ್ಸಿನಿಂದ ರಚಿತ ಆಗ್ಯವು. ಆದ್ದರಿಂದ ಸೂಕ್ಷ್ಮವಿರುತ್ತವೆ. ಇನ್ನು 2ನೇ ಕಡದೊಳಗೆ ಏನು ಹೇಳ್ತಾರ, ಅವುಗಳ ಅಪೇಕ್ಷೆಯಿಂದ ವಿಶ್ವನ ಭೋಗ ವಸ್ತುಗಳಾದ ಯಾವ ಬಾಹ್ಯ ಶಬ್ದಾದಿ ವಿಷಯಗಳಿರುವವೋ ಅವು ಸ್ಥೂಲವಿರುತ್ತವೆ. ಮತ್ತು ವಿಶ್ವನು ಬಹಿರ್ಪ್ರಜ್ಞನಿರುತ್ತಾನೆ. ವಿಶ್ವ ಹೆಂಗದನಪ್ಪ ಅಂದ್ರೆ ಬಹಿರ್ಪ್ರಜ್ಞ, ಹೊರಗೆ ನೋಡವ ಬರೇ. ವಿಶ್ವನು ಬಹಿರ್ಪ್ರಜ್ಞನಿರುತ್ತಾನೆ. ತೈಜಸನು ಅಂತರ ಪ್ರಜ್ಞನಿರುತ್ತಾನೆ. ತೈಜಸ್ ಹೆಂಗದನಪ್ಪ ಅಂತ ಕೇಳಿದ್ರವ ಅಂತರ ಪ್ರಜ್ಞೆ, ಒಳಗೆ ನೋಡವ. ಸ್ವಪ್ನ ಹೊರಗೆ ಕಾಣಿಸ್ತದೇನ್ರಿ? ಇಲ್ಲ, ಒಳಗೆ. ಯಾಕಂದರೆ ಯಾವ
ವಿಶ್ವನ ಅಂತಃಕರಣದ ವೃತ್ತಿರೂಪ ಪ್ರಜ್ಞೆ ಇರುವುದು, ಅದು ಹೊರಗೆ ಹೋಗುತ್ತದೆ. ಅದು ಇಂದ್ರಿಯ ದ್ವಾರ ಹೊರಗೆ ಹೋಗ್ತದೆ. ಒಂದು ಯಾರ್ದು? ವಿಶ್ವಂದು. ಆದರೆ ತೈಜಸನ ಪ್ರಜ್ಞೆ ಹೊರಗೆ ಹೋಗುವುದಿಲ್ಲ. ಅವಂದು ಹೊರಗೆ ಹೋಗುವುದಿಲ್ಲ. ಅಲ್ಲೇ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅಂತರದೊಳಗೆ ಹೊರಗೆ ಹೋಗುವುದಿಲ್ಲ ಒಂದು. ಇನ್ನು 289ನೇ ಅಂಕದಲ್ಲಿ ತೈಜಸ, ಹಿರಣ್ಯ ಗರ್ಭ ಮತ್ತು ಉಕಾರಗಳ ಅಭೇದ ಚಿಂತನವು ಏನ್ ಹೇಳ್ತಾರೆ ನೋಡಿ. ತೈಜಸ, ಹಿರಣ್ಯ ಗರ್ಭ ಮತ್ತು ಉಕಾರಗಳ ಅಭೇದ ಚಿಂತನವು. ಎರಡನೇ ಕಡ ಯಾವ ಪ್ರಕಾರ ವಿಶ್ವನು ವಿರಾಟ ರೂಪನಿರುತ್ತಾನೆಯೋ ಅದೇ ಪ್ರಕಾರ ತೈಜಸನಾದರೂ ಕೂಡ ಹಿರಣ್ಯ ಗರ್ಭ ರೂಪನಿರುತ್ತಾನೆಂದು ತಿಳಿಯಬೇಕು. ವಿಶ್ವ ವಿರಾಟ ಸ್ವರೂಪ ಹೆಂಗದ ನಂಗ, ತೈಜಸ ಹಿರಣ್ಯ ಗರ್ಭ ಸ್ವರೂಪ. ಯಾಕದನು ಸೂಕ್ಷ್ಮ, ಇದನ್ನು ಸೂಕ್ಷ್ಮ. ಅದು ವಿಶ್ವನು ಸ್ಥೂಲ, ವಿರಾಟನು ಸ್ಥೂಲ. ನೋಡ್ರಿ ಏನಂತಾರೆ, ಯಾವ ಪ್ರಕಾರ ವಿಶ್ವನು ವಿರಾಟ ರೂಪನಿರುತ್ತಾನೆಯೋ ಅದೇ ಪ್ರಕಾರ ತೈಜಸನಾದರೂ ಕೂಡ ಹಿರಣ್ಯ ಗರ್ಭ ಸ್ವರೂಪನಿರುತ್ತಾನೆ. ಎಲ್ಲಾ ಸ್ಥೂಲ ವ್ಯಷ್ಟಿ ಶರೀರಗಳು ಕೂಡಿ ಒಂದು ವಿರಾಟ ಶರೀರ ಆಯಿತು. ಇನ್ನು ಎಲ್ಲ ಸೂಕ್ಷ್ಮ ಶರೀರಗಳು ಕೂಡಿ ಒಂದು ಸಮಷ್ಟಿ ಸೂಕ್ಷ್ಮ ಶರೀರ ಆಯಿತು. ಹಿರಣ್ಯ ಗರ್ಭನಿರುತ್ತಾನೆಯೋ ಇರುತ್ತಾನೆಂದು ತಿಳಿಯಬೇಕು. ಯಾಕಂದರೆ ತೈಜಸನಿಗೆ ವ್ಯಷ್ಟಿ ಸೂಕ್ಷ್ಮ ಉಪಾಧಿ ಇರುತ್ತದೆ. ತೈಜಸನ ಉಪಾಧಿ ಎಂಥದಪ್ಪ ಅಂತ ಕೇಳಿದ್ರೆ ಸೂಕ್ಷ್ಮದದು. ಮತ್ತು ಹಿರಣ್ಯ ಗರ್ಭನ ಉಪಾಧಿಯು ಕೂಡ ಸಮಷ್ಟಿ ಸೂಕ್ಷ್ಮವೇ ಇರುತ್ತದೆ. ಆದ್ದರಿಂದ ಅವರಿಬ್ಬರಲ್ಲಿಯೂ ಏಕತ್ವವಿರುತ್ತದೆ ಎಂದು ತಿಳಿಯಬೇಕು. ತೈಜಸ ಹಿರಣ್ಯ ಗರ್ಭರ ಏಕತ್ವವನ್ನು ತಿಳಿದುಕೊಂಡು ಓಂಕಾರದ ದ್ವಿತೀಯ ಮಾತ್ರ ಏನಂತಾರೆ, ಓಂಕಾರದ ದ್ವಿತೀಯ ಮಾತ್ರೆಯಾದ ಉಕಾರದೊಡನೆ ಅದರ ಅಭೇದ ಚಿಂತನವನ್ನು ಮಾಡಬೇಕು. ನೋಡ್ರಿ ಏನಂತಾರೆ, ತೈಜಸ ಹಿರಣ್ಯ ಗರ್ಭರ ಏಕತ್ವವನ್ನು ತಿಳಿದುಕೊಂಡು ಇನ್ನ ಓಂಕಾರದ ದ್ವಿತೀಯ ಮಾತ್ರೆಯಾದ ಉಕಾರದೊಡನೆ, ಅದನ್ನು ಎರಡನೇದ್ದು, ಇವೆಲ್ಲ ಎರಡನೇದ್ದು. ತೈಜಸ ಇವನು ಎರಡನೇದವ, ಹಿರಣ್ಯ ಗರ್ಭ ಎರಡನೇದವ. ಇನ್ನು ಓಂಕಾರದಲ್ಲಿ ದ್ವಿತೀಯ ಮಾತ್ರ ಯಾವುದು? ಉಕಾರ. ಉಕಾರದೊಡನೆ ಅದರ ಅಭೇದ ಚಿಂತನವನ್ನು ಮಾಡಬೇಕು. ಯಾಕಂದರೆ ಒಂದೇ ಕಡೆ ಹೇಳ್ತಾರೆ ನೋಡ್ರಿ, ಆತ್ಮನ 4 ಪಾದಗಳಲ್ಲಿ 2ನೇ ಪಾದ ತೈಜಸನಿರುತ್ತಾನೆ. ಆತ್ಮನ 4 ಪಾದಗಳಲ್ಲಿ 2ನೇ ಪಾದ ಯಾವುದದ? ತೈಜಸ. ಇನ್ನ ಬ್ರಹ್ಮನ 4 ಪಾದಗಳಲ್ಲಿ ಹಿರಣ್ಯ ಗರ್ಭನು 2ನೇ ಪಾದನಿರುತ್ತಾನೆ. ಇನ್ನ 3ನೇ ಕಡ ಓಂಕಾರದ 4 ಮಾತ್ರೆಗಳಲ್ಲಿ ಉಕಾರವು 2ನೇ ಮಾತ್ರೆ ಇರುತ್ತದೆ. ಇವೆಲ್ಲ ಎರಡನೇದ್ದು ಸಮಾನಿರೋಣದರಿಂದ ಇವುಗಳಿಗೆ ಅಭೇದ. ಹೀಗೆ ದ್ವಿತೀಯತ್ವವು 3ರಲ್ಲಿಯೂ ಸಮಾನ ಧರ್ಮವಿರುತ್ತದೆ. ಆದ್ದರಿಂದ 3ರ ಏಕತ್ವ ಚಿಂತನವನ್ನು ಮಾಡಬೇಕು. ಇನ್ನು 290ನೇ ಅಂಕದಲ್ಲಿ ಪ್ರಾಜ್ಞೆ, ಈಶ್ವರ ಮತ್ತು ಮಕಾರಗಳ ಭೇದವು. ನೋಡ್ರಿ ನಂತರ ಪ್ರಾಜ್ಞೆ, ಈಶ್ವರ ಮತ್ತು ಮಕಾರಗಳ ಭೇದವು. ಪ್ರಾಜ್ಞನ ವಿಶೇಷಣವು ಏನಂತಾರೆ? 3ನೇದ್ದು, ಮತ್ತು ಪ್ರಾಜ್ಞನು ಈಶ್ವರ ರೂಪನೆಂದು ತಿಳಿಯಬೇಕು. ಪ್ರಾಜ್ಞೆ ಹೆಂಗದನಂದ್ರೆ ಈಶ್ವರ ರೂಪ.
ಯಾಕಂದರೆ ಪ್ರಾಜ್ಞನಿಗೆ ಕಾರಣವು ಉಪಾಧಿಯಾಗಿರುತ್ತದೆ. ಪ್ರಾಜ್ಞನಿಗೆ ಉಪಾಧಿ ಯಾವದ? ಕಾರಣ. ಕಾರಣವೇ. ಮತ್ತು ಈಶ್ವರನಿಗಾದರೂ ಕಾರಣವೇ ಉಪಾಧಿಯಾಗಿರುತ್ತದೆ. ಈಶ್ವರ ಮತ್ತು ಪ್ರಾಜ್ಞರು ಪಾದಗಳಲ್ಲಿಯ ಮೂರನೆಯ ಪಾದವಾಗಿರುತ್ತಾರೆ. ಅವ್ರ ಪಾದಗಳಲ್ಲಿ ಅವನು ಮೂರನೇದವ, ಇವ ಪ್ರಾಜ್ಞನು ಮೂರನೇದವ. ಇನ್ನ ಮೂರನೇದು ಓಂಕಾರದ ಮಾತ್ರೆಗಳಲ್ಲಿ ಮಕಾರವು ಮೂರನೇ ಮಾತ್ರೆಯಾಗಿರುತ್ತದೆ. ಅಕಾರ ಉಕಾರ ಮಕಾರ. ಹೀಗೆ ತೃತೀಯತ್ವವು ಮೂರರಲ್ಲಿ ಸಮಾನ ಧರ್ಮವಿರುತ್ತದೆ. ಆದ್ದರಿಂದ ಮೂರರ ಏಕತ್ವವನ್ನು ತಿಳಿದುಕೊಳ್ಳಬೇಕು. ಮತ್ತು ಒಂದೇ ಕಡ ಈ ಪ್ರಾಜ್ಞನು ಪ್ರಜ್ಞಾನ ಘನನಿರುತ್ತಾನೆ. ಇವ್ ಹೆಂಗನ ಈ ಪ್ರಜ್ಞಾನ ಘನ. ಯಾಕಂದರೆ ಜಾಗ್ರತ್ ಮತ್ತು ಸ್ವಪ್ನಗಳಲ್ಲಿ ಎಷ್ಟು ಜ್ಞಾನಗಳಿರುತ್ತವೆಯೋ ಅವೆಲ್ಲವೂ ಸುಷುಪ್ತಿಯಲ್ಲಿ ಘನ ಅಂದರೆ ಒಂದಾಗಿ ಅವಿದ್ಯಾರೂಪ ಹೊಂದುತ್ತವೆ. ಎಲ್ಲವೂ ಘನೀಭೂತ ಎಲ್ಲ ಒಂದಾದುರೆವು. ಅದಕ್ಕೆ ನಿಜಗುಂಡ್ರಿ ಏನಂದ್ರಮ್ಮ ಜ್ಞಾನ ಪ್ರತಿಪಾದನದಲ್ಲಿ ಪರಸುಖವನ್ನು ನಿದ್ರೆ ವೆರಸಿ ಮಾಯಾವೃತ್ತಿ ಕರೆಗೊಂಡು ಪ್ರಾಜ್ಞೆ ಪೆಸರದಳೆದರಿವೆ. ಏನ್ರಿ? ಪರಸುಖವನ್ನು ನಿದ್ರೆ ವೆರಸಿ ಮಾಯಾವೃತ್ತಿ ಕರೆಗೊಂಡು ಪ್ರಾಜ್ಞೆ ಪೆಸರದಳದರಿವೆ. ಅರಿವೆ ಬರೆ ಅರಿವೆ ನಿನ್ನ ತೆರನರಿಯೇ ಮುಕ್ತಿಯಹುದು ನಿಶ್ಚಯವಂತೆ. ಅಲ್ಲಿ ಹೇಳ್ಯಾರ ನೋಡ್ರಿ. ಒಟ್ಟು ಜ್ಞಾನ ಪ್ರತಿಪಾದಂದ ಹೇಳುದು ನೋಡ್ರಿಮ್ಮ. ನಮ್ಗ ಅಷ್ಟಿದು ಬಂದಿಲ್ಲ. ಪರಸುಖವನ್ನು ನಿದ್ರೆ ವೆರಸಿ ಮಾಯಾವೃತ್ತಿ ಕರೆಗೊಂಡು ಪ್ರಾಜ್ಞೆ ಪೆಸರದಳೆದರಿವೆ. ಆನಂದ ಲಕ್ಷಣದೊಳಗೆ ಇರ್ಬೇಕ್ರಿ ಬಹುತೇಕ. ಏನಂತಾರ್ರಿ? ಅವೆಲ್ಲವೂ ಸುಷುಪ್ತಿಯಲ್ಲಿ ಘನ ಅಂದರೆ ಒಂದಾಗಿ ಅವಿದ್ಯಾರೂಪ ಹೊಂದುತ್ತವೆ. ಆದ್ದರಿಂದ ಪ್ರಜ್ಞಾನ ಘನನೆಂದು ಹೇಳಲ್ಪಡುತ್ತಾನೆ. ಅಂದ್ರೆ ಜ್ಞಾನದ ಖಣಿ ಯಾರ್ರೀ? ಪ್ರಾಜ್ಞೆ. ಎಲ್ಲ ಜಾಗ್ರತ್ ಸ್ವಪ್ನದಲ್ಲಿ ಎಷ್ಟು ಜ್ಞಾನ ಇದ್ದು ಅವೆಲ್ಲ ಈಗ ಎಲ್ಲಿ ಒಂದಾಗಿಬಿಟ್ಟವ್ರು. ಎಲ್ಲಿ? ಅವಿದ್ಯಾ ವೃತ್ತಿಯಲ್ಲಿ, ಸುಷುಪ್ತಿಯಲ್ಲಿ. ಅದಕ್ಕೆ ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿಮ್ಮ. 333 ಅನ್ರಿ. ಏನ್ ಹೇಳ್ತಾರ ನೋಡ್ರಿ ಪಂಡಿತ್ ಪಿತಾಂಬರೀಜ್ ಅವರು. ಹೇಗಂದರೆ ಪಿಷ್ಟದಲ್ಲಿ ಅಂದ್ರೆ ಹಿಟ್ಟಿನಲ್ಲಿ ನೀರು ಹಾಕಿ ನಾದಲು ಅಂದ್ರೆ ಕಲಸಲು ಉಂಡೆಯಾಗಿ ಹೇಗೆ ಒಂದೇ ರೂಪವಾಗುತ್ತದೆಯೋ, ಅಂದ್ರೆ ಆ ಹಿಟ್ಟ ಕಂಡಾಪಟಿ ಎಷ್ಟೋ ಲಕ್ಷಾಂತರ ಚೂರ್ಣ ವಸ್ತುಗಳದಾವು. ಅದ್ರಾಗ ನೀರ್ ಹಾಕದ ಕೂಡ್ಲೆ ಒಂದಾಗ್ಬಿಡ್ತದಿಲ್ರಿ, ಅದು ಗಟ್ಟಿ ಉಂಡಿ. ಒಂದೇ ರೂಪವಾಗುತ್ತದೆಯೋ. ಮತ್ತು ಮಳೆಯ ನಂತರ ಹನಿಗಳು, ಮಳಿ ಬೀಳ್ತಲ್ರಿ, ಒಮ್ಮೆ ಧಬಕ್ನೆ ಬೀಳಂಗಿಲ್ಲ, ಅದು ಗುಡ್ಡೆ. ಹನಿ 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 ಬಿದ್ದು ಹಳ್ಳಾಗಿ ಹರಿದು ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಅದು ಆ ಹನಿಗಳು ಕೆರೆಯಲ್ಲಿ ಕೂಡಿ ಹೇಗೆ ಒಂದೇ ರೂಪವಾಗುತ್ತವೆಯೋ, ಇವೆಲ್ಲ ಮಳಿ ಹನಿಗಳು ಬಿದ್ದು ಬಿದ್ದು ಎಲ್ಲ ನೀರ್ ಹಳ್ಳಾಗಿ ಒಂದು ಕೆರೆ ತುಂಬಿ ನಿಂದಿರ್ತದಿಲ್ರಿ, ಅದರಂತೆ ಏನಂತಾರ್ರಿ? ಜಾಗ್ರತ್ ಸ್ವಪ್ನಗಳಲ್ಲಿಯ ಜ್ಞಾನಗಳೆಲ್ಲ ಸುಷುಪ್ತಿಯಲ್ಲಿ ಒಂದಾಗಿ ಅವಿದ್ಯಾರೂಪವಾಗುತ್ತವೆ.
ಸುಷುಪ್ತಿಯಲ್ಲಿ ಏನಾಗ್ತಾವಪ್ಪ ಅಂದ್ರೆ ಅವಿದ್ಯಾರೂಪವಾಗುತ್ತವೆ. ಒಂದು ಗಟ್ಟಿ ಆಗ್ಬಿಡ್ತದಲ್ಲಿ. ಆ ವಿದ್ಯೆಯಲ್ಲಿರುವ ಅಧಿಷ್ಠಾನವಾದ ಕೂಟಸ್ಥ ಸಹಿತ ಚೇತನದ ಪ್ರತಿಬಿಂಬ ರೂಪ ಯಾವ ಪ್ರಾಜ್ಞ ಜೀವನಿರುವನು ಅವನು ಪ್ರಜ್ಞಾನ ಘನವೆಂದು ಹೇಳಲ್ಪಡುತ್ತಾನೆ. ಅವನಿಗೇನಂದ್ರಿ? ಪ್ರಜ್ಞಾನ ಘನ ಅಂದ್ರೆ ಜ್ಞಾನದ ಖಣಿ ಅಂತ. ಅಲ್ಲಿ ಅವೆಲ್ಲವೂ ಸುಷುಪ್ತಿಯಲ್ಲಿ ಮ್ಯಾಲ ನೋಡ್ರಿ, ಘನ ಅಂದರೆ ಒಂದಾಗಿ ಅವಿದ್ಯಾರೂಪ ಹೊಂದುತ್ತವೆ. ಆದ್ದರಿಂದ ಪ್ರಜ್ಞಾನ ಘನನೆಂದು ಹೇಳಲ್ಪಡುತ್ತಾನೆ. ಮತ್ತು ಎರಡನೇ ಕಡ ಈ ಪ್ರಾಜ್ಞನು ಆನಂದ ಭೋಗಿ ಅಂತಲೂ ಕೂಡ, ಇವನಿಗೇನಂದರ್ರಿ? ಆನಂದ ಭೋಗಿ ಅಂತಲೂ ಕೂಡ ಶ್ರುತಿಯು ಹೇಳುತ್ತದೆ. ಇವನಿಗೇನಂತ ಕರೆದ ಶ್ರುತಿ? ಆನಂದ ಭೋಗಿ. ಅಲ್ಲಿ ಏನ್ರಿ ದುಃಖದ ಲವಲೇಶ ಅದ ಏನ್ರಮ್ಮ? ಕೇವಲ ಆನಂದ. ಈ ಪ್ರಾಜ್ಞನು ಆನಂದ ಭೋಗಿ ಅಂತಲೂ ಕೂಡ ಶ್ರುತಿಯು ಹೇಳಿರುತ್ತದೆ. ಯಾಕಂದರೆ ಅವಿದ್ಯೆಯಿಂದ ಆವೃತವಾಗಲ್ಪಟ್ಟಂತ ಯಾವ ಆನಂದವಿರುವುದೋ ಅದನ್ನು ಪ್ರಾಜ್ಞನು ಭೋಗಿಸುತ್ತಾನೆ. ಅಲ್ಲೇನ್ ಭೋಗಿಸ್ತಾನೆ? ಕೇವಲ ಆನಂದವನ್ನೇ ಭೋಗಿಸ್ತಾನಲ್ಲಿ. ಆದ್ದರಿಂದ ಆನಂದ ಭೋಗಿ ಎಂದು ಹೇಳಲ್ಪಡುತ್ತಾನೆ. ಪ್ರಾಜ್ಞೆ ಅಲ್ಲಿ ಆನಂದ ಭೋಗಿ. ಯಾವ ವಿಷಯ ಏನು ಇಲ್ರಿ ಪುರ, ಸುಮ್ ತನ್ನ ಆನಂದ ಸ್ವರೂಪದಾಗಿದನ್ರಿ. ಅಲ್ಲಿ ಸ್ವರೂಪ ಸುಖ ಒಂದರಲ್ಲಿ ಇನ್ನೇನು ಆದ್ರ ಅಜ್ಞಾನದಲ್ಲಿ ಐತಿ ಅವ್ರಿವೆಲ್ಲ ತಾತ್ಕಾಲಿಕ ನಿವೃತ್ತಿ ಅನ್ಸದ್ರಿ. ವೃತ್ತಿ ಅವಿದ್ಯಾ ವೃತ್ತಿ ಅದದು. ಆದ್ರೂ ಆನಂದ ಎದರದಪ್ಪ ಅಂದ್ರೆ ಸ್ವರೂಪ ಸುಖದ ಶಾಂಪಲ್ ಅದು. ಯಾವ ಪ್ರಕಾರ ತೈಜಸ ಮತ್ತು ವಿಶ್ವನ ಭೋಗವು ತ್ರಿಪುಟಿಯಿಂದ ಆಗುತ್ತದೆಯೋ, ಯಾವ್ದ್ರಿ? ಯಾವ ಪ್ರಕಾರ ತೈಜಸ ಮತ್ತು ವಿಶ್ವನ ಭೋಗವು ತ್ರಿಪುಟಿಯಿಂದ ಆಗುತ್ತದೆಯೋ ಅದೇ ಪ್ರಕಾರ ಪ್ರಾಜ್ಞನ ಭೋಗವಾದರೂ ಕೂಡ ತ್ರಿಪುಟಿಯಿಂದಲೇ ಆಗುತ್ತದೆ ಎಂದು ಹೇಳುತ್ತಾರೆ. ಅಲ್ಲಿ ತ್ರಿಪುಟಿ ಅದಾವ ಅಂತ ಹೇಳ್ತಾರ್ರಿ. ಎಲ್ರಿ? ನಿದ್ರಾವಸ್ಥೆ ಅಲ್ರಿ. ನಿದ್ರೆಯಲ್ಲಿ ತ್ರಿಪುಟಿ ಅದಾವ. ತ್ರಿಪುಟಿ ಯಾವ ಅನ್ನೋದು ಹೇಳ್ತಾರ್ರಿ ಅಲ್ಲಿ. ಜಾಗ್ರದಲ್ಲಿ ಏನವ? ವಿಶ್ವನಿಗೆ ನೇತ್ರ ಅಧ್ಯಾತ್ಮದ, ರೂಪ ಆದಿಭೂತದ, ಅಲ್ಲಿ ಆದಿದೈವ ಸೂರ್ಯದನ್ರಿ. ಸೂರ್ಯದನ. ಹಂಗ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಇವನಿಗೆ ಪ್ರಾಜ್ಞನಿಗೆ ತ್ರಿಪುಟಿ ಯಾವನ್ನೋದು ಹೇಳ್ತಾರ್ರಿ. ಚೇತನದ ಪ್ರತಿಬಿಂಬ ಸಹಿತವಾದ ಯಾವ ಅವಿದ್ಯಾವೃತ್ತಿ ಇರುವುದು ಅದು ಅಧ್ಯಾತ್ಮವಿರುತ್ತದೆ. ಅಲ್ಲಿ ಅಧ್ಯಾತ್ಮ ಯಾವುದು ಹೇಳಿದ್ರು ನೋಡ್ರಿ ಇಲ್ಲಿ ಒಂದೇ ಕಡದಾಗ. ಚೇತನದ ಪ್ರತಿಬಿಂಬ ಸಹಿತವಾದ ಯಾವ ಅವಿದ್ಯೆಯ ವೃತ್ತಿ ಇರುವುದು ಅದು ಅಧ್ಯಾತ್ಮವಿರುತ್ತದೆ. ಅದೇ ಅಜ್ಞಾನದಲ್ಲಿ ಇರೋದೇ ಇಂದ್ರಿಯ ಅಂತ ಅಧ್ಯಾತ್ಮ ಅಂತ ಅವಿದ್ಯಾ ವೃತ್ತಿನಲ್ಲಿ ಅಧ್ಯಾತ್ಮ ರೀ. ಇನ್ನು ಎರಡನೇದ್ದು ಅಜ್ಞಾನದಿಂದ ಆವೃತವಾದ ಯಾವ ಸ್ವರೂಪ ಆನಂದವಿರುವುದು ಅದು ಆದಿಭೂತವಿರುತ್ತದೆ. ಅದೇ ವಿಷಯ ಮಾಡ್ತಾನವಲ್ಲಿ. ಅದೇ ವಿಷಯ ಯಾವಾದ್ರಿ? ಸ್ವರೂಪ ಆನಂದ. ನೋಡ್ರಿ ಏನಂತಾರೆ ಎರಡನೇ ಕಡ? ಅಜ್ಞಾನದಿಂದ ಆವೃತವಾದ ಯಾವ ಸ್ವರೂಪ ಆನಂದವಿರುವುದೋ ಅದು ಆದಿಭೂತವಿರುತ್ತದೆ. ಅದೇ ವಿಷಯ ಇರಲಿ. ಅದೇ ವಿಷಯ ಅಲ್ಲಿ. ಇನ್ನು ಮತ್ತು ಮೂರನೇದ್ದು ಈಶ್ವರನು ಆದಿದೈವನಿರುತ್ತಾನೆ. ಅಲ್ಲಿ ಆದಿದೈವ ಯಾರಪ್ಪ ಅಂದ್ರೆ ಈಶ್ವರ. ಯಾಕೆ? ಪ್ರೇರಣೆ ಮಾಡವ ಅವನೇ ಕರ್ಮಾನುಸಾರ. ಅಲ್ಲಿ ಕರ್ಮಾನುಸಾರ ಹೆಂಗ್ ಪ್ರೇರಣೆ ಮಾಡ್ತಾನ್ರಿಮ್ಮ? ಅಲ್ರಿ ನಿದ್ದೆ ಅವಸ್ಥೆಯಲ್ಲಿ ಹೇಳ್ರಪ್ಪ ನೀವು.
ಅಲ್ಲಿ ಈಗ ನೋಡ್ರಿ ನಾವು ಮುಂಜಾನೆ ಎದ್ದು ಎಷ್ಟು ಟೈಮ್ಗೆ ಹೇಳ್ಬೇಕಂತೇವು, ಹೇಳುದಾಗಂಗಿಲ್ಲ. ಮುಂಜಾನೆ ದೌಡು ಹೇಳುದದ, ಈಗ ದೌಡು ಮಕ್ಕೋಬೇಕಂತೇವ್, ನಿದ್ದಿನೂ ಹತ್ತಂಗಿಲ್ಲ. ಆ ನಿದ್ದೆ ಹತ್ತುದು ಎಚ್ಚರಿಕೆ ಆಗೋದು ನಮ್ ಕೈಯಾಗದೇನ್ರಿ? ಇಲ್ರಿಪ್ಪರ. ಈಶ್ವರ ಪ್ರೇರಣಾ ಅದು. ಹೌದ್ರಿ. ಇವನಿಗೆ ನಿದ್ದೆ ಎಟ್ ಕೊಡ್ಬೇಕು, ಇವನಿಗೆ ಯಾವಾಗ ಎಚ್ಚರಿಕೆ ಮಾಡ್ಬೇಕು, ಇವ ಏನ ಮಕ್ಕೋಬೇಕಂತ ಕರೆ ಎಚ್ಚರಿಕೆ ಆಗ್ತದ ಒಮ್ಮಮ್ಮ. ಅದು ಇವನ ಕೈಯಾಗದಲ್ರಿ. ಇವನ ಕರ್ಮಗತಿ ಈಗ ಅನುಸಾರವಾಗಿ ಈಶ್ವರನ ಪ್ರೇರಣೆಯಿಂದ ನಡೀತಾವ ನೋಡ್ರಪ್ಪ. ಈಶ್ವರ ಪ್ರೇರಣೆಯಿಂದ ನಡೀತದ್ರಿ. ಇವ್ ಮಕ್ಕೋಬೇಕಂತಾನೆ ನಿದ್ದಿನೇ ಹತ್ತಂಗಿಲ್ಲ, ಅದು ನಿನ್ನ ಕೈಯಾಗಿಲ್ಲಲ್ಲ. ನೀ ಮನಗದ ನಿನ್ನ ಕೈಯಾಗಿದ್ದಿರ್ಬೇಕಾರೆ ನಿದ್ದೆ ಹತ್ತುದು ನಿನ್ನ ಕೈಯಾಗದನು? ಇಲ್ರಪ್ಪರ. ನಿದ್ದೆ ಹತ್ತುದು ನಿನ್ನ ಕೈಯಾಗಿಲ್ಲ, ಎಚ್ಚರ ಆಗುದು ನಿನ್ನ ಕೈಯಾಗಿಲ್ಲ. ನೇತ್ರ ಸ್ಥಾನ ಬಿಟ್ಟು ಜಾರಿದಾಗ ಕಂಠಸ್ಥಾನಕ್ಕೆ ಬರೋದು, ಕಂಠಸ್ಥಾನ ಜಾರಿದಾಗ ಗಾಢವಾದ ನಿದ್ರೆಗೆ ಹತ್ಬೇಕಲ್ರಪ್ಪ. ಆ ನಿದ್ರೆ ಹತ್ತುದು ನಿನ್ನ ಕೈಯಾಗಿಲ್ಲ. ನೀ ಮನಗಬಹುದು, ಹಾಸಿ ಮಾಡಿ ಶರೀರಕ್ಕೆ ಅಡ್ಡ ಹಾಕಬಹುದು. ನಿದ್ದೆ ಹತ್ತುದು ಎಚ್ಚರಿಕೆ ಆಗದ ನಿನ್ನ ಕೈಯಾಗದೇನು? ಇಲ್ಲ. ಈಶ್ವರನು ಆದಿ ದೈವನಿರುತ್ತಾನೆ, ಅವನ ಪ್ರೇರಣೆ ಮ್ಯಾಗ ನಡೀತದ್ರಿ ಅದು. ಈ ರೀತಿಯಿಂದ ಒಂದೇ ಕಡ ವಿಶ್ವನು ಬಹಿರ್ ಪ್ರಜ್ಞನಿರುತ್ತಾನೆ. ವಿಶ್ವ ಹೆಂಗದನ ಅಂದ್ರೆ ಹೊರಗೆ ನೋಡವ ಬರೇ. ವಿಶ್ವನು ಬಹಿರ್ ಪ್ರಜ್ಞನಿರುತ್ತಾನೆ. ಮತ್ತು ಎರಡನೇ ಕಡ ತೈಜಸನು ಅಂತರ ಪ್ರಜ್ಞನಿರುತ್ತಾನೆ, ಒಳಗೆ ನೋಡವ ಬರೇ. ಇನ್ನ ಮೂರನೇದ್ದು ಪ್ರಾಜ್ಞನು ಪ್ರಜ್ಞಾನ ಘನನಿರುತ್ತಾನೆ. ಕೇವಲ ಜ್ಞಾನ ಸ್ವರೂಪ ಮಾತ್ರ. ಆನಂದ ಖಣೀರಿ ಅದು. ಜ್ಞಾನ ಖಣಿ. ಇನ್ನು 291ನೇ ಅಂಕದಲ್ಲಿ ವಾಸ್ತವವಾಗಿ ವಿಶ್ವಾದಿ ಮೂರರ ಏಕತ್ವ ಹಾಗೂ ತೂರ್ಯನು ಈಶ್ವರ ಸಾಕ್ಷಿಯೊಡನೆ ಇರುವ ಅಭೇದ ಏನಂತಾರೆ? ವಾಸ್ತವವಾಗಿ ವಿಶ್ವಾದಿ ಮೂರರ ಏಕತ್ವ ಹಾಗೂ ತೂರ್ಯನು ಈಶ್ವರ ಸಾಕ್ಷಿಯೊಡನೆ ಇರುವ ಅಭೇದ. ಹೇಳ್ತಾರೆ 4ನೇ ಪಾದ್ರಿಗೆ. 3 ಅವಸ್ಥೆಗಳಿಗೆ ಸಾಕ್ಷಿ ಸ್ವರೂಪ ಇರೋದು, ಅದು ಅಭೇದ ಅಂತ 4ನೇ ಪಾದ ಹೇಳ್ತಾರ ನೋಡ್ರಪ್ಪ. ಈಗ ಮೂರದೆಲ್ಲ ಮುಗಿದು ಹೋದ್ರಿ. ಈಗ 4ನೇದು ಈ ರೀತಿಯಾಗಿ ಮೂವರಿಗೂ ವಿಶ್ವ ತೈಜಸ ಪ್ರಾಜ್ಞರಿಗೂ ಯಾವ ಅಭೇದವಿರುವುದೋ ಅದು ಉಪಾದಿಯಿಂದಾಗಿರುತ್ತದೆ. ಅದೆಲ್ಲ ಉಪಾದಿಯಿಂದಾಗಿರ್ತದದು. ಇನ್ನು ಒಂದದ್ದು ವಿಶ್ವನಿಗೆ ಸ್ಥೂಲ ಸೂಕ್ಷ್ಮ ಏನಂತಾರೆ? ವಿಶ್ವನಿಗೆ ಸ್ಥೂಲ ಸೂಕ್ಷ್ಮ ಅಜ್ಞಾನ ಸೂಕ್ಷ್ಮ ಅಜ್ಞಾನ ಕಾರಣ ಈ 3 ಉಪಾಧಿಗಳಿರುತ್ತವೆ. ಅವನಿಗೆ 3 ಉಪಾಧಿ ಅದಾವ್ರಿ ವಿಶ್ವನಿಗೆ. ಮತ್ತು ತೈಜಸನಿಗೆ ಸೂಕ್ಷ್ಮ ಅಜ್ಞಾನ ಈ 2 ಉಪಾಧಿಗಳಿರುತ್ತವೆ. ಒಳಗೆ ಉಪಾಧಿ ಕಮ್ಮಿ ಆಗ್ತಾವ. ವಿಶ್ವನಿಗೆ 3 ಇದ್ರೆ ತೈಜಸ್ನಿಗೆ 2. ಒಳಗ್ ಬಂದನ್ರಿ, ಒಂದ್ ಬಿಟ್ಟನ್ರಿ. ಒಂದು ಹೋಯ್ತ್ರಿ. ಒಂದು ತೈಜಸನಿಗೆ ಸೂಕ್ಷ್ಮ ಅಜ್ಞಾನ ಈ 2 ಉಪಾಧಿಗಳಿರುತ್ತವೆ. ಮತ್ತು 3ನೇದ್ದು ಪ್ರಾಜ್ಞನಿಗೆ ಅಜ್ಞಾನ ಒಂದೇ ಉಪಾಧಿ ಇರುತ್ತದೆ. ಜಾಗ್ರ ಸ್ವಪ್ನ 2 ಇಲ್ಲ ನೋಡ್ರಪ್ಪ. 2 ಇಲ್ರಿ ಅವನಿಗೆ. ಈ ರೀತಿಯಿಂದ ಉಪಾಧಿಯ ನ್ಯೂನತ್ವ ಅಧಿಕತ್ವಗಳಿಂದ ಮೂವರಿಗೂ ಭೇದವಿರುತ್ತವೆ ಹೊರತು ಪರಮಾರ್ಥ ಚೇತನದಿಂದ ಸ್ವರೂಪತ ಭೇದವಿರುವುದಿಲ್ಲ. ಉಪಾಧಿಯಿಂದ ಭೇದ ಆಗ್ಯಾವ್ರಿ. ಹೌದ್ರಪ್ಪ, ಸ್ವರೂಪದಲ್ಲಿ ಯಾವ ಭೇದನೂ ಇಲ್ಲ ನೋಡ್ರಿ. ಸ್ವರೂಪದಲ್ಲಿ ಯಾವ ಭೇದ ಇಲ್ಲ. ಚೈತನ್ಯದಲ್ರಿ ಎಲ್ಲದ್ರೊಳಗ. ಆ ಚೈತನ್ಯಕ್ಕೆ ಏನಾರ ಭೇದದ ಏನಂದ್ರೆ ಇಲ್ಲ. 3 ಅವಸ್ಥೆಗಳು ಒಂದ್ರೊಳಗೆ ಒಂದಿಲ್ಲ. ಆದ್ರ 3 ಅವಸ್ಥೆ ಅರಿಯುತ್ತಾ ಬೇರೆ ಸಾಕ್ಷಿಕನಾಗಿದ್ದ ಚೈತನ್ಯ ರೂಪದಲ್ರಿ. ಅದಕ್ಕೆ ಪರಮಾರ್ಥ ಚೇತನದಿಂದ ಸ್ವರೂಪತ ಭೇದವಿಲ್ಲ. ಆ ಉಪಾಧಿಯಿಂದ ಭೇದದವು. ವಿಶ್ವ ತೈಜಸ ಮತ್ತು ಪ್ರಾಜ್ಞೆ ಈ ಮೂವರಲ್ಲಿಯೂ ಅನುಸೂತವಾಗಿರುವ ಯಾವ ಚೇತನವಿರುವುದು
ಅದು ಪರಮಾರ್ಥ ದೃಷ್ಟಿಯಿಂದ ಮೂರು ಉಪಾಧಿಗಳ ಸಂಬಂಧದಿಂದ ರಹಿತವಿರುತ್ತದೆ. ಅದಕ್ಕೆ ಯಾವ ಉಪಾಧಿ ಇಲ್ಲ. ಮೂರು ಉಪಾಧಿಗಳಿಗೆ ಅಧಿಷ್ಠಾನವು ತೂರ್ಯವಿರುತ್ತದೆ. ಆ ಮೂರು ಉಪಾಧಿಗಳ ಅಧಿಷ್ಠಾನ ಏನದಪ್ಪ ಅಂತ ಕೇಳಿದ್ರದು ತೂರ್ಯ, ಆತ್ಮ. ಇನ್ನ ಒಂದೇ ಕಡ ಹೇಳ್ತಾರನ್ರಿ, ಅದು ಬಹಿರ ಪ್ರಜ್ಞವಲ್ಲ. ಯಾವುದು ತೂರ್ಯ? ಅದು ಬಹಿರ ಪ್ರಜ್ಞನೂ ಅಲ್ಲ ಮತ್ತು ಅಂತರ ಪ್ರಜ್ಞನೂ ಅಲ್ಲ. ಅದು ಪ್ರಜ್ಞಾನ ಘನವೂ ಕೂಡ ಅಲ್ಲ. ನಾನು ಅಲ್ಲ, ನಿದ್ರೆ ಅವಸ್ಥೆ. ಯಾವುದು ಅಲ್ಲದು? ಬಹಿರ್ ಪ್ರಜ್ಞನೂ ಅಲ್ಲ, ಅಂತರ ಪ್ರಜ್ಞನೂ ಅಲ್ಲ, ಪ್ರಜ್ಞಾನ ಘನವೂ ಅಲ್ಲದು. ಮತ್ತೆ ನಾಲ್ಕನೇ ಕಡ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳಿಗೆ ವಿಷಯವಲ್ಲ. ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ಅದು ನೋಡ್ತೀನಿ ಕೇಳ್ತೀನಿ ಅಂದ್ರ ಇಲ್ಲ. ಯಾಕಂದ್ರ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಶ್ರುತಿ ಅದ. ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳಿಗೆ ವಿಷಯವಲ್ಲ. ಮತ್ತೇನೆಂದರೆ ಬುದ್ಧಿಗೆ ವಿಷಯವಲ್ಲ. ಬುದ್ಧಿಗೆ ವಿಷಯ ಆದನಂದ್ರೆ ಬುದ್ಧಿಗೂ ವಿಷಯ ಅಲ್ಲ. ಯಾಕಂದ್ರ ಮತಿನಲ್ಲ ಕೈ ಜಿಹಿಮತಿಲ್ಲ ಕೈ. ಬುದ್ಧಿಗೆ ಅದು ತಿಳಿಯಂಗಿಲ್ಲ, ಆ ಬುದ್ಧಿಗೆ ಆತ್ಮ ತಿಳಿತಾನ. ಇನ್ನು ಆರನೇದು, ಅದು ಯಾವ ಶಬ್ದಕ್ಕೂ ಕೂಡ ವಿಷಯವಲ್ಲ. ಶಬ್ದದಿಂದ ಹೇಳಕ್ ಬರೋದಿಲ್ಲ. ಶಬ್ದದಿಂದ ಹೇಳಕ್ ಬರಂಗಿಲ್ಲ. ನೀನ್ ನಮ್ ಗಡ್ಡಿ ಸಾಹೇಬ್ರು ಹಾಡದ್ರಲ್ರಿ, ಯಾವ ಕಣ್ಣಿಲೆ ನೋಡಿದಿ ಬ್ರಹ್ಮ. ಅಲ್ಲಿ ಇದ್ರಾಗ ಏನೋ ಸನ್ಮಾನ ನಡೆದಿತ್ತು, ಹಳ್ಯಾಗ ಹಾಡಿದ್ರು ನೋಡ್ರಿ ನಿನ್ನ. ವಿಠಲ್ ಗಡ್ಡಿ ಸಾಹೇಬ್ರ ಬಿಟ್ರೇನವ್ರು? ಅದಾರ ಇಲ್ಲಿ ಫೋನ್ ಇಟ್ಟಲ್ಲೇ ಹೋಗ್ಯಾರಪ್ಪ. ಅದು ಯಾವ ಶಬ್ದಕ್ಕೂ ಕೂಡ ವಿಷಯವಲ್ಲ. ಯಾಕಂದ್ರೆ ಶಬ್ದದ ವ್ಯವಹಾರ ಎಲ್ಲಿ ನಡೀತದ್ರಮ್ಮ? ಜಾಗೃತ ಅವಸ್ಥೆ ಒಳಗೆ ನಡೀತಾರಪ್ಪ. ಎಲ್ಲಿ ಗುಣ ಅದ, ಎಲ್ಲಿ ಜಾತಿ ಅದ, ಎಲ್ಲಿ ಕ್ರಿಯಾ ಅದ, ಎಲ್ಲಿ ಸಂಬಂಧ ಅದ, ಅಲ್ಲಿ ಶಬ್ದದ ವ್ಯವಹಾರದ. ಇಲ್ಲಿ ಆತ್ಮನಲ್ಲಿ ಗುಣ ಇಲ್ಲ, ಸೂರ್ಯನಲ್ಲಿ ಕ್ರಿಯಾ ಇಲ್ಲ, ಜಾತಿ ಇಲ್ಲ, ಸಂಬಂಧ ಇಲ್ಲ. ಗುಣ ಯಾಕಿಲ್ರಮ್ಮ ಅಲ್ಲಿ? ಗುಣ ರೈತದನ್ರಪ್ಪ. ಸತ್ವ ಗುಣ, ರಜೋಗುಣ. ಅಲ್ಲಿ ರಜೋಗುಣದೊಳಗೆ ಕ್ರಿಯಾ ನಡೆದಿರ್ತದ್ರಿ. ರಜೋಗುಣದ ಇದು ಗುಣ ಇಲ್ಲಲ್ರಪ್ಪ ಇಲ್ಲಿ. ಅತೀತ ಅದು ಗುಣ ಯಾಕಿಲ್ಲ ಅಂತರಿ ನೀವೇ ಹೇಳ್ಬಿಟ್ರಪ್ಪ. ಗುಣ ಯಾಕಿಲ್ಲ ಅಂದ್ರೆ, ಗುಣ ದ್ರವ್ಯವನ್ನ ಆಶ್ರಯ ಮಾಡ್ಕೊಂಡು ಗುಣ ಇರ್ತದ. ಆತ್ಮ ದ್ರವ್ಯ ಅಲ್ಲ, ಅದು ಕೇವಲ ರು. ಅದಕ್ಕೆ ಗುಣ ಇಲ್ಲ. ಜಾತಿ ಯಾಕಿಲ್ರಮ್ಮ? ಜಾತಿ ಅವಯವಗಳೇ ಇಲ್ಲಲ್ರಪ್ಪ. ಇಲ್ರಿ, ಜನನ ಮರಣನೇ ಇಲ್ಲಲ್ರಪ್ಪ. ಅದಕ್ಕೆ ಬಿಟ್ಟು ಇನ್ನೊಂದ್ ಇಲ್ರಿ, ಅದಕ್ಕೆ ಜಾತಿ ಇಲ್ಲ. ಜಾತಿ ವ್ಯಕ್ತಿಯನ್ನ ಅಪೇಕ್ಷೆ ಮಾಡ್ತದ. ಇನ್ನೊಬ್ಬ ಅದ್ರ ಜೊತೆ ಇನ್ನೊಂದ್ ಇದ್ರ ಜಾತಿ ಇರ್ಬೇಕಲ್ರಿ. ಜಾತಿ ಇರ್ಬೇಕಾದ್ರ ವ್ಯಕ್ತಿ ಇದ್ರ ನಾ ಇರ್ತೀನಂತದದು. ಅದಕ್ಕೆ ಆತ್ಮ ವ್ಯಕ್ತಿ ಅಲ್ಲ. ವ್ಯಕ್ತಿ ಅಲ್ಲದರಿಂದ ಜಾತಿಗಿರ್ಲಿಕ್ಕೆ ಅವಕಾಶ ಇಲ್ಲ. ಕ್ರಿಯಾ ಯಾಕಿಲ್ರಮ್ಮ? ಅವಯವಗಳೇ ಇಲ್ಲಲ್ರಪ್ಪ. ಕರ್ಣಾದಿಗಳಿಲ್ಲ. ಇನ್ನು ಸಂಬಂಧ ಯಾಕಿಲ್ರಿ? ಸಂಬಂಧ ಯಾಕಿಲ್ಲ ಅಂದ್ರೆ ಅದು ಒಂದೇ ಅದಲ್ರಪ್ಪ, ಅದ್ವಿತೀಯ ಬ್ರಹ್ಮ, ಏಕಮೇವ ಅದ್ವಿತೀಯ. ಯಾರು ಕೂಡ ಸಂಬಂಧ ಆಗ್ಬೇಕು, ಇನ್ನೊಂದ್ ಇದ್ರ ಸಂಬಂಧ ಆಗ್ತಿತ್ತು. ಏಕಮೇವ ಅದ್ವಿತೀಯಂ ಬ್ರಹ್ಮ, ಅದು ಒಂದೇ ಒಂದದ ಅಂತ ಶ್ರುತಿ ಹೇಳ್ತದಂದ ಬಳಕ ಅಲ್ಲಿ ಗುಣ ಇಲ್ಲ, ಜಾತಿ ಇಲ್ಲ, ಕ್ರಿಯಾ ಇಲ್ಲ, ಸಂಬಂಧ ಇಲ್ಲ. ಅದು ಯಾವ ಶಬ್ದಕ್ಕೂ ಕೂಡ ವಿಷಯವಲ್ಲ. ಇಂಥ ಯಾವ ತೂರ್ಯವಿರುತ್ತದೆಯೋ ಅದನ್ನು ಪರಮಾತ್ಮನ ಚತುರ್ಥ ಪಾದವಾದ ಈಶ್ವರ ಸಾಕ್ಷಿ ಶುದ್ಧ ಬ್ರಹ್ಮ ರೂಪವೆಂದು ತಿಳಿದುಕೊಳ್ಳಬೇಕು.
ಹ್ಮ್ ಅದು ಹೆಂಗ್ರಿ? ಶುದ್ಧ ಹ್ಮ್ ಬ್ರಹ್ಮ ರೂಪವೆಂದು ತಿಳಿದುಕೊಳ್ಳಬೇಕು. ಹ್ಮ್ ಶುದ್ಧ ಅಂದ್ರೆ ಏನ್ರಮ್ಮ? ಅಪರ ಮಾಯಾ ಅವಿದ್ಯೆ ರಹಿತ ದೋಷ ಶುದ್ಧ. ಸ್ಪರ್ಶಕ್ಕೂ ಶುದ್ಧರಪ್ಪರ. ಅದನ್ನು ಆದ್ರೆ ಇನ್ನೊಂದ್ ಲಕ್ಷಣ ಇದೆ ನೋಡ್ರಿ. ಇಲ್ಲಿ 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 ದೋಷ ಸ್ಪರ್ಶ ಆ ಲಕ್ಷಣ ಹೇಳ್ಬಾರ್ದ್ರಮ್ಮ. ಇಲ್ಲಿ ಹ್ಞೂನ್ರಿಪ್ಪ. ಅದು ಇಲ್ಲಿ ಏನ್ ಹೇಳ್ಬೇಕು? ಉಪಾಧಿ ರಹಿತಕ್ಕೂ ಶುದ್ಧ ಕಹಿ. ಹ್ಮ್ ಯಾವ ದೋಷ ಹಚ್ಚವ್ರು ನೀವು ಅಲ್ಲಿ ಪರಮಾತ್ಮ ಚೈತನ್ಯಕ್ಕೆ? ಇಲ್ರಪ್ಪ, ಯಾವ ಸಾಧನೆ ಅದ ಯಾವುದು ದೋಷ ಇಲ್ರಿ. ಹಾ, ಅದಕ್ಕೆ ಇಲ್ಲಿ ಉಪಾಧಿ ರಹಿತಕ್ಕೂ ಶುದ್ಧ ಕೈ ಲಕ್ಷಣ ಅವು ಅಂದ್ರೆ ಎಲ್ಲಾ ಜನ ಕುಂಡ್ರಂಗಿಲ್ರಿ ಅವು. ಹ್ಞೂನ್ರಿಪ್ಪ, ಸಂದರ್ಭಕ್ಕನುಸಾರವಾಗಿ. ಸಂದರ್ಭಾನುಸಾರವಾಗಿ ಅಲ್ಲಿ ವಿಷಯ ಅನುಸಾರವಾಗಿ ಕುಂಡಿರ್ತಾವು. ಅದಕ್ಕಲ್ಲೇ ಮಕ್ಕಳ ಲಕ್ಷಣ ಮಾಡಿರೋರು. ಹ್ಞೂನ್ರಿ. ಇಲ್ಲಿ ದೋಷ ಸ್ಪರ್ಶಿ ಶುದ್ಧ ಇಷ್ಟಂತೆ ಅಂದ್ರೆ ಯಾವ ದೋಷ ಕುಂಡ್ರಸೋದಿಲ್ಲಿ? ಯಾವ ದೋಷನು ಕುಂಡ್ರಂಗಿಲ್ಲ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಶುದ್ಧಕ್ಕೆ ನಾವು ಉಪಾಧಿ ರಹಿತ ಶುದ್ಧ ಕಹಿ. ಉಪಾಧಿ ರಹಿತವಾದದ್ದು ಶುದ್ಧ. ಹಾ, ಶುದ್ಧ ಬ್ರಹ್ಮರೂಪವಿರುವುದೆಂದು ತಿಳಿದುಕೊಳ್ಳಬೇಕದು. ತೂರ್ಯ ಏನದ್ರಿ? ಬ್ರಹ್ಮರೂಪ. ಬ್ರಹ್ಮ ಒಂದು, ಸೂರ್ಯ ಒಂದು ಹಿಂಗಲ್ಲದು. ಸೂರ್ಯ ಅಂದ್ರೆ ಆತ್ಮ ಏನ್ರಿ? ಇನ್ನು 292 ಅಂಕದಲ್ಲಿ ಏನ್ ಹೇಳ್ತಾರ್ರಿ? ಮಾತ್ರ ಹಾಗೂ ಪಾದರೂಪದೊಡನೆ, ಮಾತ್ರ ಹಾಗೂ ಪಾದರೂಪದೊಡನೆ ಎರಡು ಸ್ವರೂಪವುಳ್ಳ ಓಂಕಾರದ ಮತ್ತು ಆತ್ಮನ ಅಭೇದ ಚಿಂತನವನ್ನು ಹೇಳುತ್ತಾರೆ. ಎರಡು ಸ್ವರೂಪವುಳ್ಳ ಓಂಕಾರದ ಹೇಳ್ತಾರೆ ನೋಡ್ರಿ. ಓಂಕಾರ ಎರಡು ಸ್ವರೂಪ. ಒಂದೇ ಕಡೆ ಈ ರೀತಿಯಿಂದ ಎರಡು ಪ್ರಕಾರದ ಆತ್ಮನ ಸ್ವರೂಪವು ಹೇಳಲ್ಪಟ್ಟಿತು. ಒಂದೇನೋ ಪರಮಾರ್ಥ ರೂಪವಿರುತ್ತದೆ ಮತ್ತು ಇನ್ನೊಂದು ಅಪರಮಾರ್ಥ ರೂಪವಿರುತ್ತದೆ. ಒಂದು ಪರಮಾರ್ಥ, ಇನ್ನೊಂದು ಅಪರಮಾರ್ಥ. ಒಂದನೇದ್ದು 3 ಪಾದಗಳೇನೋ ಅಪರಮಾರ್ಥ ರೂಪವಿರುತ್ತವೆ. ಯಾವ್ರಿ? ವಿಶ್ವ, ತೈಜಸ, ಪ್ರಾಜ್ಞೆ. 3 ಪಾದಗಳೇನೋ ಅಪರಮಾರ್ಥವಿರುತ್ತವೆ. ಅವು ಸತ್ಯ ಇಲ್ಲವು. ಅವು ಉಪಾಧಿ ಒಮ್ಮ ಬಾಧಿಸಿಕೊಂಡು ಹೋಗ್ಬಿಡ್ತಾವ್ರಿ ಅವು. ಮತ್ತು ಎರಡನೇದ್ದು ಇನ್ನೊಂದು ಪಾದವಾದ ತೂರ್ಯವು ಪರಮಾರ್ಥ ರೂಪವಿರುತ್ತದೆ. ಅದು ಬಂದಿಲ್ಲ, ಹೋಗಂಗನೂ ಇಲ್ಲದು. ಯಾವಾಗಲೂ ಇದ್ದುದು ಸತ್ವಸ್ತು. ಅದು ನಮ್ಮೆಲ್ಲರ ಸ್ವರೂಪ್ರಿ. ಇರ್ತದ್ರಪ್ಪರ, ಹೋಗುದಿಲ್ಲ, ತೋರುದಿಲ್ಲ. ಇದು ಸತ್ಯ ಚೈತನ್ಯ ಸ್ವರೂಪ ನೋಡ್ರಿ. ಇನ್ನು ಎರಡನೇದ್ದು, ಈ ರೀತಿಯಿಂದ ಹೇಗೆ ಆತ್ಮನಿಗೆ ಎರಡು ಸ್ವರೂಪಗಳಿರುತ್ತವೆಯೋ ಹಾಗೆ ಓಂಕಾರಕ್ಕಾದರೂ ಕೂಡ ಎರಡು ಸ್ವರೂಪಗಳಿರುತ್ತವೆ. ಓಂಕಾರಕ್ಕೂ ಎರಡು ಸ್ವರೂಪ ರೀ. ಆತ್ಮನಿಗೆ ಎರಡು ಸ್ವರೂಪ ಹೇಳಿದ್ರು, ಇಲ್ಲಿ ಓಂಕಾರಕ್ಕೂ ಎರಡು ಸ್ವರೂಪ ಹೇಳ್ತಾರೆ. ವಾಚ್ಯ ಲಕ್ಷ್ಯ ಎರಡು ಹೇಳ್ತಾರಪ್ಪರ. ಒಂದದ್ದು ಏನ್ರಿ? ಅಕಾರ್, ಉಕಾರ ಮತ್ತು ಮಕಾರ್. ಈ 3 ಮಾತ್ರ ರೂಪವಾದ ಯಾವ ಅಕ್ಷರಗಳಿರುತ್ತವೆಯೋ ಅವು ಅಪರಮಾರ್ಥ ರೂಪವಿರುತ್ತದೆ. ಏನಂದ್ರ ನೋಡ್ರಿ, ಅಕಾರ್, ಉಕಾರ ಮತ್ತು ಮಕಾರ್. ಇವು 3 ಮಾತ್ರ ಹೆಂಗವಪ್ಪ ಅಂತ ರೂಪವಾದ ಯಾವ ಅಕ್ಷರಗಳಿರುತ್ತವೆಯೋ ಅವು ಅಪರಮಾರ್ಥ ರೂಪವಿರುತ್ತವೆ. ಸತ್ಯ ಇಲ್ಲಿವು. ಮತ್ತು ಇನ್ನು ಎರಡನೇದ್ದು, 3 ಮಾತ್ರೆಗಳಲ್ಲಿ ವ್ಯಾಪಕವಾದ ಯಾವ ಅಸ್ಥಿಭಾತಿ ಪ್ರಿಯ ರೂಪ ಅಧಿಷ್ಠಾನ ಚೇತನವಿರುವುದು ಅದು ಪರಮಾರ್ಥ ರೂಪವಿರುತ್ತದೆ. ಸತ್ಯವಾಗಿರ್ತದೆ ಅದು. ಅಕ್ಷರಗಳ ಪರಮಾರ್ಥ ರೀ. ಆ ಅಕ್ಷರಕ್ಕೆ ಅರ್ಥವಾದಂತ ಏನ್ ಅಧಿಷ್ಠಾನ ಚೇತನ ನೋಡ್ರಿ, ಅಸ್ಥಿಪಾತಿ ಅದ ತೋರ್ತದ ಬೇಕಾಗ್ಯದ ನೋಡ್ರಿ.
ಇದು ಮಾತ್ರ ಚೇತನವಿರುವುದು ಪಾರಮಾರ್ಥ. ಅದು ಪರಮಾರ್ಥ ಅದ್ರಿ, ಸತ್ಯವಾದದ್ದದ. ಹ್ಮ್ ಯಾವುದು ಓಂಕಾರದ ಪರಮಾರ್ಥ ರೂಪವಿರುತ್ತದೆಯೋ ಅದನ್ನು ಶ್ರುತಿಯಲ್ಲಿ ಅಮಾತ್ರ ಶಬ್ದದಿಂದ ಹೇಳಿರುತ್ತದೆ. ಹ್ಮ್ ಅದಕ್ಕೆ ಶ್ರುತಿಯಲ್ಲಿ ಏನಂತ ಕರೆದ್ರಿ? ಅಮಾತ್ರ ಹ್ಮ್ ಶಬ್ದದಿಂದ ಹೇಳಿರುತ್ತದೆ. ಯಾಕಂದರೆ ಆ ಪರಮಾರ್ಥ ಸ್ವರೂಪದಲ್ಲಿ ಮಾತ್ರ ವಿಭಾಗವಿರುವುದೇ ಇಲ್ಲ. ಇದ್ರಂಗ ಅಕಾರ ಉಕಾರ ಅಂತ ಏನು ಭಾಗಿಸಿ ತಿಳ್ಕೊಳ್ಳೋದೇ ಇಲ್ರಪ್ಪ ಅದು. ಇಲ್ಲದು. ಆದ್ದರಿಂದ ಅಮಾತ್ರವೆಂದು ಹೇಳಿರುತ್ತದೆ. ಹ್ಮ್ ಅಲ್ಲಿ ಯಾವ ವಾಣಿ ಮನುಷ್ಯನ ವ್ಯವಹಾರ ಇಲ್ರಿ ಅಲ್ಲಿ. ಈ ರೀತಿಯಿಂದ ಎರಡು ಸ್ವರೂಪವುಳ್ಳ ಯಾವ ಓಂಕಾರವಿರುತ್ತದೆಯೋ ಅದು ಎರಡು ಸ್ವರೂಪವುಳ್ಳ ಆತ್ಮನೊಡನೆ ಅಭೇದವಿರುತ್ತದೆ ಎಂದು ತಿಳಿದುಕೊಳ್ಳಬೇಕು. ಇನ್ನು ಒಂದನೇದ್ದು ವ್ಯಷ್ಟಿ ಮತ್ತು ಸಮಷ್ಟಿಯಾದ ಯಾವ ಸ್ಥೂಲ ಪ್ರಪಂಚವಿರುವುದೋ ಅದರ ಸಹಿತವಾಗಿ ವಿರಾಟ ರೂಪ ವಿಶ್ವನು ಅಕಾರದೊಡನೆ ಅಭೇದವಿರುತ್ತಾನೆಂದು ತಿಳಿಯಬೇಕು. ಏನ್ ಹೇಳಿದ್ರು ನೋಡ್ರಿ ಇಲ್ಲಿ ಒಂದನೇ ಕಡದೊಳಗ, ವ್ಯಷ್ಟಿ ಮತ್ತು ಸಮಷ್ಟಿಯಾದ ಯಾವ ಸ್ಥೂಲ ಪ್ರಪಂಚವಿರುವುದು. ಪ್ರಪಂಚ ಅಂದ್ರೆ ಏನ್ರಿಮ್ಮ? ಪ್ರಪಂಚ ಅಂದ್ರೆ ಪರ ವ್ಯಷ್ಟಿ, ಸೂಕ್ಷ್ಮ, ಜಾಗ್ರತ, ವ್ಯಕ್ತಿ, ಸಮಷ್ಟಿ, ಸ್ಥೂಲ, ಸೂಕ್ಷ್ಮ ಕಾರಣ ದೇಹಗಳು ಮತ್ತು ಅವುಗಳ ಅವಸ್ಥೆಗಳು ಮತ್ತು ಅವುಗಳ ಧರ್ಮ, ಇದು ಪ್ರಪಂಚ. ಅವುಗಳ ಧರ್ಮಗಳು ಏನಂತಾರ್ರಿ? ಪ್ರಪಂಚ. ಅದರ ಸಹಿತವಾಗಿ ವಿರಾಟ ರೂಪ ವಿಶ್ವನು ಎದರೊಡನೆ? ಅಕಾರದೊಡನೆ. ವಿರಾಟನು ಮೊದಲನೇ ಪಾದ ಮತ್ತು ವಿಶ್ವನು ಮೊದಲೇ. ಇನ್ನು ಓಂಕಾರ ಸಂಬಂಧಿ ಅಕಾರನು ಮೊದಲನೇದ್ದು. ವಿರಾಟ ರೂಪ ವಿಶ್ವನು ಅಕಾರದೊಡನೆ ಅಭೇದವಿರುತ್ತಾನೆಂದು ತಿಳಿಯಬೇಕು. ಎಲ್ಲ ಮೊದಲೇನ್ರಿ? ಆತ್ಮನ ಯಾವ ಪಾದಗಳಿರುತ್ತವೆ ಅವುಗಳಲ್ಲಿ ಒಂದನೇದ್ದು ವಿಶ್ವನು ಆದಿ ಅಂದರೆ ಮೊದಲು ಇರುತ್ತಾನೆ. ಮತ್ತು ಎರಡನೇದ್ದು ಓಂಕಾರದ ಮಾತ್ರೆಗಳಲ್ಲಿ ಅಕಾರವು ಮೊದಲು ಇರುತ್ತದೆ. ಆದ್ದರಿಂದ ಎರಡನ್ನು ಒಂದೇ ಎಂದು ತಿಳಿಯಬೇಕು. ಮೊದಲು ನೋಡ್ರಿ ಅವು. ಇನ್ನು ಎರಡನೇ ಕಡ ಸೂಕ್ಷ್ಮ ಪ್ರಪಂಚ ಸಹಿತವಾಗಿ ಯಾವ ಹಿರಣ್ಯ ಗರ್ಭ ರೂಪ ತೈಜಸನಿರುವನು. ಎರಡನೇ ಪಾದಗಳಿವರು. ಸೂಕ್ಷ್ಮ ಪ್ರಪಂಚ ಸಹಿತವಾಗಿ ಯಾವ ಹಿರಣ್ಯ ಗರ್ಭ ರೂಪ ತೈಜಸನಿರುವನೋ ಅವನು ಉಕಾರ ರೂಪವೆಂದು ತಿಳಿಯಬೇಕು. ಇವೆಲ್ಲ ಎದರಲ್ಲಿ ಬಂದ್ರಿ? ಉಕಾರದಲ್ಲಿ ಬಂದು. ಈಗ ಯಾವ ಹಿರಣ್ಯ ಗರ್ಭ ತೈಜಸ್ ಸಮೇತವಾಗಿ ಉಕಾರ ರೂಪವೆಂದು ತಿಳಿಯಬೇಕು. ಇನ್ನ ಒಂದನೇ ಕಡ ತೈಜಸನು ಎರಡನೇ ಪಾದನಿರುತ್ತಾನೆ ಮತ್ತು ಉಕಾರವು ಕೂಡ ಎರಡನೇ ಮಾತ್ರ ಇರುತ್ತದೆ. ಆದ್ದರಿಂದ ಎರಡನ್ನು ಒಂದೇ ಎಂದು ತಿಳಿಯಬೇಕು. ಇನ್ನು ಮೂರನೇದ್ದು ಕಾರಣ ಉಪಾಧಿ ಸಹಿತವಾಗಿ ಯಾವ ಈಶ್ವರ ರೂಪ ಪ್ರಾಜ್ಞನಿರುವನು ಅವನು ಮಕಾರ ರೂಪವೆಂದು ತಿಳಿಯಬೇಕು. ಮೂರನೇದ್ದಿದು. ಇನ್ನು ಒಂದನೇದ್ದು ಹೀಗೆ ಹೇಗೆ ಈಶ್ವರ ರೂಪ ಪ್ರಾಜ್ಞನು ಮೂರನೆಯ ಪಾದನಿರುತ್ತಾನೆಯೋ ಅದರಂತೆ ಮಕಾರವು ಕೂಡ ಮೂರನೇ ಮಾತ್ರ ಇರುತ್ತದೆ. ಆದ್ದರಿಂದ ಈಶ್ವರ ರೂಪ ಪ್ರಾಜ್ಞೆ ಹಾಗೂ ಮಕಾರವನ್ನು ಒಂದೇ ಎಂದು ತಿಳಿಯಬೇಕು. ಇನ್ನು ನಾಲ್ಕನೇದು ಹೇಳ್ತಾರೆ ನೋಡ್ರಿ. ಮೂರರಲ್ಲಿಯೂ ಅನುಸೂತವಾಗಿ ಮೂರರಲ್ಲಿಯೂ ಅನುಸೂತವಾಗಿ ಯಾವ ಪರಮಾರ್ಥ ರೂಪ ತೂರ್ಯನಿರುವನು ಅವನು
ಓಂಕಾರ ವರ್ಣದ 3 ಮಾತ್ರೆಗಳಲ್ಲಿ ಅನುಸೂತವಾಗಿ ಯಾವ ಓಂಕಾರದ ಪರಮಾರ್ಥ ರೂಪ ಅಮಾತ್ರವಿರುವುದು ಅದರೊಡನೆ ಅಭಿನ್ನನಿರುತ್ತಾನೆಂದು ತಿಳಿಯಬೇಕು. ಇನ್ನು ಒಂದನೇದ್ದು, ಹೇಗೆ ವಿಶ್ವ ತೈಜಸ ಪ್ರಾಜ್ಞರಲ್ಲಿ ತೂರ್ಯನು ಅನುಸೂತನಾಗಿರುತ್ತಾನೆಯೋ, ತೂರ್ಯ ಹೆಂಗದನ್ರಿ ಅನುಸೂತವಾಗ್ಯದ ನಾವು ಅವರಲ್ಲೆಲ್ಲ. ಇನ್ನು ಎರಡನೇದು, ಅದರಂತೆ ಕಾರಣ ಉಕಾರ ಮಕಾರ 3 ಮಾತ್ರೆಗಳಲ್ಲಿ ಅಕಾರ ಉಕಾರ ಮಕಾರ 3 ಮಾತ್ರೆಗಳಲ್ಲಿ ಅಮಾತ್ರ ಅನುಸೂತವಾಗಿರುತ್ತದೆ. ಅಮಾತ್ರ ಹೆಂಗದ್ರಿಲ್ರಿ, ಅಕಾರ ಉಕಾರ ಮಕಾರಗಳಲ್ಲಿ ಅನುಸೂತವಾಗ್ಯದ. ಯಾಕಂದ್ರೆ ಅವಕ್ಕೆಲ್ಲ ಆಧಾರ ಅಧಿಷ್ಠಾನದಿದು. ಆದ್ದರಿಂದ ಓಂಕಾರದ ಅಮಾತ್ರ ರೂಪವನ್ನು ಹಾಗೂ ತೂರ್ಯನನ್ನು ಒಂದೇ ಎಂದು ತಿಳಿಯಬೇಕು. ಅಮಾತ್ರ ಮತ್ತು ತೂರ್ಯ ಇವರು ಒಂದೇ, ಬೇರೆ ಇಲ್ಲ. ಈ ರೀತಿಯಿಂದ ಆತ್ಮನ ಪಾದ ಹಾಗೂ ಓಂಕಾರದ ಯಾವ ಮಾತ್ರೆಗಳಿರುವವೋ ಅವುಗಳ ಏಕತ್ವವನ್ನು ತಿಳಿದುಕೊಂಡು ಲಯ ಚಿಂತನವನ್ನು ಮಾಡಬೇಕು. ಲಯ ಚಿಂತನ ಅಂದ್ರೆ ಏನ್ರು? ಕಾರ್ಯಶೇ ಕಾರಣೇ ಸಮಾವೇಶಾಲಯ. ಕಾರ್ಯ ಕಾರಣ ಸ್ವರೂಪ ಅಂತ ತಿಳಿಯುವುದೇ ಲಯ ರೀ, ಒಯ್ದು ಹೋಗಿಸುದಲ್ಲದು. ಕಾರ್ಯ ಏನದ, ಕಾರಣ ಸ್ವರೂಪ ಅದ ಅಂತ ತಿಳಿಯದ. ಒಟ್ಟು ಯಾವ ಕಾರ್ಯವು ಯಾವ್ದ್ರ ಸ್ವರೂಪದ ಅದು ಕಾರಣದ ಹಂಗ ಲಯಿಸುವಂತ ಹೋಗುದ್ರಪ್ಪರ. ಇನ್ನ 293ನೇ ಅಂಕದಲ್ಲಿ ಲಯ ಚಿಂತನದ ಪುನರುಕ್ತಿ ಹೇಳ್ತಾರ್ರಿ. ಪುನರುಕ್ತಿ ಅಂದ್ರೆ ಮತ್ತೊಮ್ಮೆ. ಏನ್ ಹೇಳ್ತಾರ ನೋಡ್ರಿ, ಒಂದೊಂದೇ ಮಾತ್ರಾರೂಪಿಗಳಾದ ವಿಶ್ವ ತೈಜಸಾದಿಗಳು ಅನ್ನೇ ಮಾತ್ರಾರೂಪಿಗಳು ಇರುತ್ತಾರೆ. ಆಲಯ ಚಿಂತನವನ್ನು ಈಗ ಹೇಳುತ್ತೇವೆ. ಏನ್ ಹೇಳ್ತಾರಪ್ಪ ಅನ್ನುವನ್ನೇ ಕಡ, ವಿಶ್ವರೂಪವಾದ ಯಾವ ಆಕಾರವಿರುವುದು ಅದು ತೈಜಸ ರೂಪ. ಅದು ಯಾವ್ದ್ರ ರೂಪ ಆಯ್ತು? ತೈಜಸ ರೂಪ ಆಯ್ತ್ರಿ ಅದು. ಉಕಾರಕ್ಕಿಂತಲೂ ಭಿನ್ನವಾಗಿರುವುದಿಲ್ಲ. ಮತ್ತೇನೆಂದರೆ ಉಕಾರ ರೂಪವೇ ಇರುತ್ತದೆ. ಅದನ್ನು ಈ ರೀತಿಯಾಗಿ ಚಿಂತನೆ ಮಾಡುವುದಕ್ಕೆ ಈ ಸ್ಥಾನದಲ್ಲಿ ಲಯವೆಂದು ಹೇಳುತ್ತಾರೆ. ಅಕಾರ ಒಯ್ದು ಉಕಾರದಾಗ ಜೋಡ ಲಯಿಸುದ್ರಪ್ಪರ, ಅದು ಇದನ್ನ ಬಿಟ್ಟು ಅದು ಇಲ್ಲ. ಇಲ್ಲ ಇಲ್ಲ ಇಲ್ಲ, ಬೇರೆ ಮಾತ್ರಗಳಲ್ಲಿಯೂ ಕೂಡ ತಿಳಿದುಕೊಳ್ಳಬೇಕು. ಹಿಂಗೆ ತಿಳ್ಕೋರಿ ಅಂತ ಹೇಳ್ತಾರ ಅವರು. ಇದರಂತೆಯೇ ಬೇರೆ ಮಾತ್ರಗಳಲ್ಲಿಯೂ ಕೂಡ ತಿಳಿದುಕೊಳ್ಳಬೇಕು. ಇನ್ನು ಎರಡನೇ ಕಡ, ಯಾವ ಉಕಾರದಲ್ಲಿ ಅಕಾರವನ್ನು ಲಯ ಮಾಡಿರುತ್ತದೆಯೋ, ಯಾವ ಉಕಾರದಲ್ಲಿ ಅಕಾರವನ್ನು ಲಯ ಮಾಡಿರುತ್ತದೆಯೋ ಅಂತ ತೈಜಸ ರೂಪ ಉಕಾರವನ್ನು ಪ್ರಾಜ್ಞ ರೂಪ ಯಾವ ಮಕಾರವಿರುತ್ತದೆಯೋ ಅದರಲ್ಲಿ ಲಯವನ್ನು ಮಾಡಬೇಕು. ಮತ್ತು ಮೂರನೇ ಕಡ, ಪ್ರಾಜ್ಞ ರೂಪ ಯಾವ ಮಕಾರವಿರುತ್ತದೆಯೋ ಅದನ್ನು ತೂರ್ಯ ರೂಪವಾಗಿರುವ ಯಾವ ಓಂಕಾರದ ಪರಮಾರ್ಥ ರೂಪ ಅಮಾತ್ರವಿರುವುದು ಅದರಲ್ಲಿ ಲೀನ ಮಾಡಬೇಕು. ಯಾಕಂದರೆ ಸ್ಥೂಲದ ಉತ್ಪತ್ತಿ ಮತ್ತು ಲಯವು ಸೂಕ್ಷ್ಮದಲ್ಲಿ ಆಗುತ್ತದೆ. ಸ್ಥೂಲದ ಉತ್ಪತ್ತಿ ಲಯ ಎಲ್ಲಿ ಆಗ್ತದಪ್ಪ ಅಂದ್ರೆ ಸೂಕ್ಷ್ಮದಲ್ಲಿ. ಆದ್ದರಿಂದ ಒಂದೇ ಕಡ ವಿಶ್ವರೂಪ ಯಾವ ಅಕಾರವಿರುವುದು ಅದು ತೈಜಸ ರೂಪ ಮಕಾರದಲ್ಲಿ ಲಯವಾಗುವುದು.
ಅಂದ್ರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆ ಹೊಂಟಾರ್ರಿ ಈಗ. ಹ್ಞೂನ್ರಪ್ಪ. ವಿಶ್ವರೂಪ ಯಾವ ಅಕಾರವಿರುವುದು ಅದು ತೈಜಸ ರೂಪ ಉಕಾರದಲ್ಲಿ ಲಯವಾಗುವುದು ಸಂಭವಿಸುತ್ತದೆ. ಈಗ ಜಾಗ್ರ ಅವಸ್ಥೆ ಹೋದ್ಮೇಲೆ ಸೂಕ್ಷ್ಮದ ಸ್ವರೂಪ ಆಯ್ತು ನೋಡ್ರಪ್ಪ. ಸೂಕ್ಷ್ಮ ಅವಸ್ಥೆ ಹೋದಾಗ ಹಾ, ಸ್ವಪ್ನಾವಸ್ಥೆ ಹೋದಾಗ ಸೂಕ್ಷ್ಮ ಬತ್ ನೋಡ್ರಿ. ಆ ಸೂಕ್ಷ್ಮ ಹೋಗಿ ಮುಂದೆ ಕಾರಣಕ್ಕೆ ಹೋಗ್ತದ, ಕಾರಣ ಹೋಗಿ ಮಹಾಕಾರಣದಾಗ ಲಯ ಆಗಿಬಿಡ್ತದ. ಇನ್ನು ಎರಡನೇದು ಸೂಕ್ಷ್ಮದ ಉತ್ಪತ್ತಿ ಹಾಗೂ ಲಯವು ಕಾರಣದಲ್ಲಿ ಆಗುತ್ತದೆ. ಹೋಗಿ ನಿದ್ಯಾಗ ಅಡಗಿ ಬಿಡ್ತದಿಲ್ರಿ ಎಲ್ಲ. ಆದ್ದರಿಂದ ತೈಜಸ ರೂಪ ಯಾವ ಉಕಾರವಿರುವುದು ಅದು ಕಾರಣವಾದ ಪ್ರಾಜ್ಞ ರೂಪ ಮಕಾರದಲ್ಲಿ ಲಯವಾಗುವುದು ಸಂಭವಿಸುತ್ತದೆ. ಈ ಸ್ಥಾನದಲ್ಲಿ ವಿಶ್ವ ಮೊದಲಾದವರುಗಳ ತೈಜಸ ಪ್ರಾಜ್ಞೆ ಗ್ರಹಣದಿಂದ ಸಮಷ್ಟಿಯಾಗಲ್ಪಟ್ಟ ಯಾವ ವಿರಾಟ್ ಮೊದಲಾದವುಗಳು ಇರುತ್ತವೆಯೋ ಅವುಗಳ ಗ್ರಹಣವು ಮತ್ತು ತಮ್ಮ ತಮ್ಮ ಯಾವ ತ್ರಿಪುಟಿಗಳಿರುತ್ತವೆಯೋ ಅವೆಲ್ಲವುಗಳ ಗ್ರಹಣವು ಇರುವುದೆಂದು ತಿಳಿಯಬೇಕು. ತಮ್ಮ ತಮ್ಮ ತ್ರಿಪುಟಿ ಹೇಳಿದ್ರಲ್ರಪ್ಪ ಮೊದ್ಲೇನು. ಹಾ ರೀ. ಅವು ಎಲ್ಲ ಇದ್ರೊಳಗ ಗ್ರಹಣ ಇರುವಂತ ತಿಳಿಬೇಕು ನೀವು ಅಂತ ಹೇಳಿದ್ರು. ಇದರಂತೆ ಅವು ಸಹಿತ ತಿಳ್ಕೋರಿ ಅಂತ ಹೇಳ್ತಾರ್ರಿ ಅವರು. ಇನ್ನು ಮೂರನೇದ್ದು ಯಾವ ಪ್ರಾಜ್ಞ ರೂಪ ಮಕಾರದಲ್ಲಿ ಉಕಾರವನ್ನು ಲಯ ಮಾಡಿರುತ್ತದೆಯೋ ಆ ಮಕಾರವನ್ನು ತೂರ್ಯ ರೂಪವಾದ ಯಾವ ಓಂಕಾರದ ಪರಮಾರ್ಥ ರೂಪ ಮಾತ್ರವಿರುವುದು ಅದರಲ್ಲಿ ಲೀನ ಮಾಡಬೇಕು. ಯಾಕಂದರೆ ಓಂಕಾರದ ಪರಮಾರ್ಥ ಸ್ವರೂಪವು ತೂರ್ಯದೊಡನೆ ಅಭೇದವಿರುತ್ತದೆ. ಆ ಓಂಕಾರಕ್ಕೂ ತೂರ್ಯಕ್ಕೇನದ್ರಿ ಅಭೇದದ. ತೂರ್ಯ ಬೇರೆ ಅಲ್ಲ, ಓಂಕಾರ ಬೇರೆ ಅಲ್ಲ. ಆ ತೂರ್ಯವು ಬ್ರಹ್ಮರೂಪವಿರುತ್ತದೆ. ಆ ತೂರ್ಯ ಏನದು ಬ್ರಹ್ಮರೂಪದ. ಮತ್ತು ಶುದ್ಧದಲ್ಲಿ ಈಶ್ವರ ಪ್ರಾಜ್ಞೆಗಳೆರಡು ಏನಾಗ್ತವ ಕಲ್ಪಿತವಿರುತ್ತವೆ. ಎಲ್ರಿ ಶುದ್ಧದಲ್ಲಿ ಶುದ್ಧ ಚೈತನ್ಯದಲ್ಲಿ ಈಶ್ವರ ಪ್ರಾಜ್ಞೆಗಳೆರಡು ಹೆಂಗವ ಕಲ್ಪಿತದವು. ಕಲ್ಪನಾ ಮಾಡಿ ಹೇಳುದು ವಾಸ್ತವ ಅಲ್ಲವು. ಯಾವ್ರಿ? ಸೂರ್ಯ ಮತ್ತು ಈಶ್ವರಗಳು ಎರಡು. ಅವೆರಡು ಕಲ್ಪಿತ. ಕಲ್ಪಿತ ಅಂದ್ರಿ ಅವ್ರು ಹೇಳ್ತಾರ ನೋಡ್ರಿ, ನನಗದೇ ನೆನಪರಲ್ರಿ. जो होवे नहीं स्वप्न की न्यायी भ्रांति से भाषे सो कल्पित कहिए. ಸ್ವಪ್ನ ಪದಾರ್ಥಕ್ಕೆ ನ್ಯಾಯಿ. ತಾನು ಇಲ್ಲದೆ ಸ್ವಪ್ನ ಪದಾರ್ಥದಂತೆ ತಾನು ಇಲ್ಲದೆ ಭ್ರಾಂತಿ ಕಾಲದಲ್ಲಿ ಸ್ವಪ್ನ ಪದಾರ್ಥದಂತೆ ಪ್ರತೀತಿಯಾಗಿ ತೋರುವುದೇ ಕಲ್ಪಿತ. ಕಲ್ಪಿತ. ಕಲ್ಪಿತ ಅಂದ್ರೆ ಏನು ಆಗೇ ಇಲ್ಲದು. ಅದು ಹೆಂಗಪ್ಪ ಅಂದ್ರೆ ಜೋ ಹೋವೇನೈ ಸ್ವಪ್ನ ಪದಾರ್ಥ ಕಿ ನ್ಯಾಯಿ ಭ್ರಾಂತಿ ಶೆ ಬಾಸ್ತೆ ಸೋ ಕಲ್ಪಿತ ಕಹೇ. ಸ್ವಪ್ನದಾಗ ಏನ್ ಅದಾವೇನ್ರಿ ಸುಳ್ಳೆ ತೋರ್ತಾವ ನೋಡ್ರಿ. ಹಾಂಗೆ ತೂರ್ಯ ಈಶ್ವರರು ಕಲ್ಪಿತದರ. ಎಲ್ಲಿ? ಬ್ರಹ್ಮದಲ್ಲಿ, ಶುದ್ಧದಲ್ಲಿ. ಕನಸಿನ ಪದಾರ್ಥದಂತೆ ಕಲ್ಪಿತನೇ ನೋಡ್ರಪ್ಪ. ಶುದ್ಧದಲ್ಲಿ ಈಶ್ವರ ಪ್ರಾಜ್ಞೆಗಳೆರಡು ಕಲ್ಪಿತವಿರುತ್ತವೆ. ಯಾವುದು ಯಾವುದರಲ್ಲಿ ಕಲ್ಪಿತವಿರುತ್ತದೆಯೋ ಅದು ಅದರ ಸ್ವರೂಪವೇ ಇರುತ್ತದೆ. ಅವು ಕಲ್ಪಿತ ಆದವಂದ್ರ ಅವು ಒಂದು ಬ್ಯಾರೆ ವಸ್ತು ಅಲ್ರಿ, ಅದು ಅದ್ರ ಸ್ವರೂಪ ಅದಾವು. ಈಗ ಹಗ್ಗದಲ್ಲಿ ಕಲ್ಪಿತವಾದ ತೋರ್ತದಲ್ರಿ ಪರ, ಹಗ್ಗದ ಸ್ವರೂಪ ಎದ್ರಿ ಪರ ಅದು. ವಿಚಾರ ಮಾಡಿ ಬ್ಯಾಟ್ರಿ ಹಚ್ಚಿಕೆ ನೋಡಿದ್ರೆ ಎಲ್ಲಿ ಹೋಯ್ತಾವ? ಎಲ್ಲಿ ಹೋಯ್ತ್ರಿ ಅದು? ಹಗ್ಗ ಸ್ವರೂಪ ಐತ್ರಿ ಪರ. ಹಗ್ಗ ಸ್ವರೂಪ ಯಾಕದ ನೇಮದ ಕಲ್ಪಿತ ವಸ್ತು ಅಧಿಷ್ಠಾನ ಸ್ವರೂಪ. ಅದಕ್ಕೊಂದು ವಸ್ತುತ ಅದಕ್ಕೆ ಸ್ವತಂತ್ರ ಸತ್ತ ಇಲ್ಲ. ಅದಕ್ಕೆ
ಹ್ಞೂನ್ರಪ್ಪ. ಸುಳ್ಳೆ ತೋರ್ತಿತ್ತು ಅಧಿಷ್ಠಾನದ ಅಜ್ಞಾನದಿಂದ. ಅಧಿಷ್ಠಾನದ ಜ್ಞಾನ ಆಯ್ತು ಅಂದ್ರೆ ಅಧಿಷ್ಠಾನ ಸ್ವರೂಪ ಆಯ್ತದು. ಹ್ಞೂನ್ರಪ್ಪ. ಹ ಆದ್ದರಿಂದ ಈಶ್ವರ ಸಹಿತ ಪ್ರಾಜ್ಞರೂಪ ಮಕಾರದ ಲಯವು ಸಂಭವಿಸುತ್ತದೆ. ಈ ರೀತಿಯಿಂದ ಯಾವ ಓಂಕಾರದ ಪರಮಾರ್ಥ ಸ್ವರೂಪ ಅಮಾತ್ರದಲ್ಲಿ ಸರ್ವದರ ಲಯ ಮಾಡಿರುತ್ತದೆಯೋ ಅದುವೇ ನಾನಿರುತ್ತೇನೆ ಎಂದು ಏಕಾಗ್ರ ಚಿತ್ತನಾಗಿ ಚಿಂತನವನ್ನು ಮಾಡು. ಅದೇನಿಲ್ತಾನೆ ಹೇಳಿದ್ರು ಅದೆಲ್ಲ ಆ ಪರಬ್ರಹ್ಮವೇ, ಆ ಶುದ್ಧ ಬ್ರಹ್ಮವೇ, ಅದುವೇ ನಾನಿರುತ್ತೇನೆ ಎಂದು ಏಕಾಗ್ರ ಚಿತ್ತನಾಗಿ. ಚಿತ್ತ ಅನೇಕಾಗ್ರ ಆಯ್ತಂದ್ರೆ ಗೊತ್ತಾಗಂಗಿಲ್ಲ, ಅದು ಏಕಾಗ್ರ ಆಗ್ಬೇಕು. ಅಗ್ರ ಅಂದ್ರೆ ತುದಿ, ಕಳಸ ಮ್ಯಾಲ ಗುಡಿ ಮ್ಯಾಗ ಏನು ಕಳಶ ಇಟ್ಟಿರ್ತಾರ ನೋಡ್ರಿ, ಅಲ್ಲಿ ಹೋಗ್ಬೇಕು ದೃಷ್ಟಿ. ಏಕಾಗ್ರ. ಪರಮಾತ್ಮ ಕೇಳಿಲ್ರಿ ಪಾರ್ಥನಿಗೆ, ಕಚ್ಚಿದೆ ತೃಚ್ಯುತಂ ಪಾರ್ಥ ತ್ವೇಕಾಗ್ರೇನ ಚೇತಸ ಕಚ್ಚಿದ ಜ್ಞಾನ ಸಮೂಹ ಪ್ರಣಶ್ಯತೆ ಧನಂಜಯ ಅಂದ. ನಾ ಇಲ್ಲಿ ತನ ಹೇಳಿದ್ದು ಹ್ಯಾಂಗ್ ಕೇಳಿಯಪ್ಪ? ಶ್ರದ್ಧೆಯಿಂದ ಕೇಳಿದ್ರೆ ಜ್ಞಾನ ಆಗ್ಲಿಕ್ಕೆ ಬೇಕು. ಹ್ಯಾಂಗ್ ಕೇಳಿ? ಅವಾಗ ಅಲ್ಲಿ ಅವನಿಗೆ ಪರೀಕ್ಷೆ ಮಾಡ್ಯಾನ್ರಿ ಪರಮಾತ್ಮ ಪಾರ್ಥನಿಗೆ. ಅವಾಗ ಪಾರ್ಥ ಹೇಳ್ತಾನ ಪರಮಾತ್ಮ, ನಿನ್ನ ವಾಣಿಯ ಪ್ರಸಾದದ ಮಹಿಮೆಯಿಂದ ಏನಾಗ್ಯದಪ್ಪ ಅಂತ ಕೇಳಿದ್ರೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವ ತತ್ ಪ್ರಸಾದಾನ್ಮಯ ಅಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷೇ ವಚನಂ ತವ. ನಿನ್ನ ವಾಣಿಯ ಪ್ರಸಾದದ ಮಹಿಮೆಯಿಂದ ಏನು ಅಜ್ಞಾನದಿಂದ ಮೋಹ ಇತ್ತು, ಆ ಮೋಹ ನಷ್ಟ ಆಗಿ ಹೋಯ್ತು. ಆ ಮೋಹಕ್ಕೆ ಕಾರಣ ಏನು? ಅಜ್ಞಾನ, ಅದು ನಷ್ಟ ಆಗಿ ಹೋಯ್ತು. ಈಗ ನನಗ ಸ್ಮೃತಿ ಆಯ್ತಂದವ. ಅದಕ್ಕೆ ಕರಿಷೇ ವಚನಂತವ. ನೀ ಹ್ಯಾಂಗ ಹೇಳ್ತೀಳಪ್ಪ? ಹೊಡಿ ಅಂದ್ರೆ ಹೊಡಿತೀನಿ, ಬ್ಯಾಡ ಅಂದ್ರೆ ಬಿಡ್ತೀನಿ. ಯಾಕಂದ್ರೆ ನಾ ಏನು ಮಾಡವ ಅಲ್ಲ ಅನ್ನೋದು ನನಗೆ ನಿಶ್ಚಯ ಆಗ್ಯದಂದವ. ಸ್ಮೃತಿ ಲಬ್ಧವ್ ನಂದೆಲ್ಲ ನೆನಪಾಗ್ಬಿಟ್ಟು ತಂದನ್ರಿ. ನೆನಪಾಗ್ಬಿಡ್ತು. ಕೇವಲ ಚೇತನ ಸ್ವರೂಪನ. ಹಂಗ ಇಲ್ಲೇನಂತಾರೆ, ಅದುವೇ ನಾನಿರುತ್ತೇನೆ ಎಂದು ಏಕಾಗ್ರ ಚಿತ್ತನಾಗಿ ಚಿಂತನವನ್ನು ಮಾಡುವಂತ ಸದ್ಗುರುಗಳು ಅದೃಷ್ಟಿಯಾದ ಯಾವ ಮಧ್ಯಮಾಧಿಕಾರಿಗೆ ಹೇಳಿದ್ರು. ಇನ್ನೂ ವಿಷಯ ಒಂಜಾರು ಉಳಿದದ, ಮತ್ತೆ ನಾಳಿನ ದಿವಸ ನಾವು ನೀವೆಲ್ಲರೂ ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ. ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ.